ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಮನೆಯಲ್ಲಿ ದಿನ ಎಲೆಡಕ್ಕೆ ಅವೆಲ್ಲ ಹಾಕ್ಕೊಳಕ್ಕಾಗಲ್ಲ ಅಂತ ಇದ್ರೆ, ಅಂದರೆ ವೀಳ್ಯದೆಲೆ ಹಾಕಿ ಅದಕ್ಕೆ ಸುಣ್ಣ ಹಚ್ಕೊಂಡು ಅಡಿಕೆ ಹಾಕ್ಕೊಂಡು ಹಾಕ್ಕೊಳಕ್ಕಾಗಲ್ಲ ಅಂತ ಇದ್ರೆ ನಿಮ್ಗಳಿಗೆ ಒಂದು ಐಡಿಯಾ ತೋರಿಸೋಣ ಅಂತ ಅನ್ಕೊಂಡೆ. ಅಥವಾ ತುಂಬ ವೀಳ್ಯದೆಲೆ ಮನೆಯಲ್ಲಿ ಮಿಕ್ಬಿಟ್ಟಿದ್ರೆ ಇದನ್ನ ಮನೆಯಲ್ಲಿ ಪಾನ್ ಥರ ರೆಡಿ ಮಾಡಿ ಇಟ್ಕೋಬಹುದು. ಸೊ ಯಾವ ಥರ ಮಾಡ್ಬೋದು ಅಂತ ಇವತ್ತು ಸಿಂಪಲ್ ರೆಸಿಪಿನ ನಿಮ್ಗಳಿಗೂ ತೋರಿಸ್ತೀನಿ. ಸಖತ್ ಟೇಸ್ಟಿಯಾಗೂ ಇರುತ್ತೆ. ಫ್ರಿಜ್ ನಲ್ಲಿ ಇಟ್ಕೊಂಡ್ರೆ ನೀವು ಆಲ್ಮೋಸ್ಟ್ ಇನ್ನ 1 ಮಂತ್ ಅಥವಾ 2 ಮಂತ್ಸ್ ಸ್ಟೋರ್ ಕೂಡ ಮಾಡ್ಕೋಬಹುದು ಫ್ರಿಜ್ ನಲ್ಲಿ. ಇದಕ್ಕೆ ಏನೇನ್ ಬೇಕು ಹಾಗೆ ಹೇಗೆ ಮಾಡೋದು ಅಂತ ಫಸ್ಟ್ ನೋಡ್ಕೊಂಡು ಬರೋಣ. ರೆಡಿ ಟು ಇಟ್ ಕೋಲ್ಡ್ ಪಾನ್ ಮಾಡಕ್ಕೆ ತಗೊಂಡಿರೋವಂಥದ್ದು ಫ್ರೆಶ್ ಆಗಿ ಇರೋವಂಥ ವೀಳ್ಯದೆಲೆ. ಆ್ಯಂಡ್ ಈ ವೀಳ್ಯದೆಲೆ ನಮ್ಮ ಮನೆಯಲ್ಲೇ ಬಿಟ್ಟಿತ್ತು, ಸೊ ಹಾಗಾಗಿ ಫ್ರೆಶ್ ಆಗಿ ಇದೆ. ಇದ್ರ ಜೊತೆ ಅಡಿಕೆ ತಗೊಂಡಿದ್ದೀನಿ, ಅಂದರೆ ಬಟ್ಲಡಿಕೆ ಪುಡಿ ಮಾಡಿರೋದು ಅಷ್ಟೇ. ಇದು ಸ್ವಲ್ಪ ಒಣದ್ರಾಕ್ಷಿ, ಜಾಕಾಯಿ ಮತ್ತು ಜಾಪತ್ರೆ, ಏಲಕ್ಕಿ, ಲವಂಗ, ಒಣಗಿರೋ ಖರ್ಜೂರನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಥರ ಸ್ವಲ್ಪ ಸುಣ್ಣ, ಬಿಳಿ ಮತ್ತು ಕೆಂಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ. ಸೊ ಇಷ್ಟೇ ಬೇಕಾಗಿರೋದು. ಈಸಿಯಾಗಿ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡೋದು. ಬೇಕಿದ್ರೆ ನೀವು ಕಲ್ಸಕ್ಕರೆ ಬದಲು ಸಕ್ಕರೆನ ಸಹ ಆಪ್ಷನ್ ಆಗಿ ಇಟ್ಕೋಬೋದು. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಕೋಲ್ಡ್ ಪಾನ್ ಮಾಡೋಕ್ಕೆ. ಹೇಗೆ ಮಾಡೋದು ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ನಾನು ತೊಗೊಂಡಿರೋಂಥ ವೀಳ್ಯದೆಲೆನ ಚೆನ್ನಾಗಿ ನೀರಲ್ಲಿ ಒಂದ್ಸಲ ತೊಳಿತಾ ಇದ್ದೀನಿ. ಏಕೆಂದರೆ ನಿಮ್ಗಳಿಗೆ ಗೊತ್ತಿಲ್ಲಂಗೆ ತುಂಬ ಧೂಳಾಗಿರ್ಬೋದು, ಮಣ್ಣಾಗಿರ್ಬೋದು ಎಲ್ಲ ಇರುತ್ತೆ. ಸೊ ಕ್ಲೀನಾಗಿ ತೊಳೆದ್ಬಿಟ್ಟು ತೊಟ್ಟನ್ನು ಮರಿದ್ಬಿಟ್ಟು ಅದನ್ನು ಈ ಥರ ಪೀಸಾಗಿ ಫಸ್ಟು ಕಟ್ ಮಾಡಿ ಇಟ್ಕೋತಾ ಇದೆ. ಇದಾದಮೇಲೆ ಒಂದು ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಫಸ್ಟು ಅಡಿಕೆನ ಹುರ್ಕೋತಾ ಇದ್ದೀನಿ. ನಾನು ತೊಗೊಂಡಿರೋದು ಇದು ಬಟ್ಲಡಿಕೆ ಪುಡಿ ಮಾಡಿದ್ದು. ನೀವು ಬೇಕಿದ್ರೆ ಡೈರೆಕ್ಟಾಗಿ ಬಣ್ಣ ಕಟ್ಟಿರೋ ಅಡಿಕೆನೇ ತೊಗೋಬೋದು. ಸೊ ಅದನ್ನಾದರೆ ನೀವು ಹುರ್ಕೊಳ್ಳೋಷ್ಟೆಲ್ಲ ಏನೂ ಪ್ರಾಬ್ಲಮ್ ಕೂಡ ಇರಲ್ಲ. ಇದಾದಮೇಲೆ ಇದು ಹುರ್ಕೋಬೇಕಾದ್ರೆ ಸ್ವಲ್ಪ ಜಾಕಾಯಿ, ಜಾಪತ್ರೆ ಮತ್ತು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಹುರ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಲವಂಗನೂ ಹಾಕ್ಕೊಂಡು ಹುರಿದಿದ್ದನ್ನು ಒಂದೊಂದೇ ಸೆಪ್ರೇಟಾಗಿ ಒಂದು ಬಟ್ಲಲ್ಲಿ ಇಟ್ಕೋತಾ ಇದ್ದೀನಿ. ಯಾಕೆಂದರೆ ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೋತಿಲ್ಲ ನಾನು. ಇಷ್ಟು ಹುರ್ಕೊಂಡಿದ್ದಾದಮೇಲೆ ಮತ್ತೆ ಅದೇ ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಖರ್ಜೂರನ ಹಾಕೋತಾ ಇದ್ದೀನಿ. ಖರ್ಜೂರ ಗರ್ಗರಿ ಆಗೋವರೆಗೂ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರೋದು. ಜೋರು ಮಾಡಿದ್ರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಬಾಣಲೆಗೆ ಮತ್ತೆ ಸ್ವಲ್ಪ ತುಪ್ಪ, ಒಣದ್ರಾಕ್ಷಿ ಹುರ್ಕೋತಾ ಇದ್ದೀನಿ. ಎಲ್ಲ ಸೆಪ್ರೇಟಾಗಿ ಹುರ್ಕೋಬೇಕಾಗತ್ತೆ. ಇದಿಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ದ್ರಾಕ್ಷಿ ಸ್ವಲ್ಪ ದಪ್ಪ ಆಗಿದೆ. ಅಡಿಕೆದು ಒಂದು ಸೆಟ್ ಹುರ್ಕೊಂಡಿದ್ದಾಯಿತು. ಹಾಗೆ ಖರ್ಜೂರ ಮತ್ತು ಒಣದ್ರಾಕ್ಷಿ ಅಷ್ಟು ಹುರ್ಕೊಂಡಿದ್ದಾಯಿತು. ಈಗ ಬಾಣಲೆಗೆ ಮತ್ತೆ ತುಪ್ಪ ಹಾಕೋತಿಲ್ಲ, ಅದೇ ಬಾಣಲೆಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಅಂತ ವೀಳ್ಯದೆಲೆ ಹಾಕ್ತಾ ಇದ್ದೀನಿ. ಎಷ್ಟೇ ಜಾಸ್ತಿ ವೀಳ್ಯದೆಲೆ ಎಲ್ಲ ತೊಗೊಂಡ್ರು ನಿಮಗೆ ಕೊನೆಯಲ್ಲಿ ಸ್ವಲ್ಪ ಆಗುತ್ತೆ. ಏಕೆಂದರೆ ಅದೆಲ್ಲ ಶ್ರಿಂಕ್ ಆಗಿಬಿಡುತ್ತಲ್ಲ ವೀಳ್ಯದೆಲೆ ನಾವು ಹುರ್ಕೋಬೇಕಾದ್ರೆ. ಹಾಗೆ ನೀವು ಇದು ಹುರ್ಕೋಬೇಕಾದ್ರೆ ಸ್ವಲ್ಪ ನೀರು ಎಲ್ಲ ಏನೂ ಇಲ್ದಂಗೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ವೀಳ್ಯದೆಲೆ ಚೆನ್ನಾಗಿ ಬಾಡಿಸಿದಾಗಿದೆ. ಆಮೇಲೆ ಕಲರು ಚೇಂಜ್ ಆಗಿದೆ, ನಿಮಗೆ ಗೊತ್ತಾಗ್ತಿರ್ಬೋದು. ಸೊ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಹುರಿದಿದ್ದನ್ನು ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟಿದ್ದೀನಿ. ಈಗ ಒಂದೊಂದೇ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋದು ಅಷ್ಟೇ. ಅಂದರೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ವೀಳ್ಯದೆಲೆ, ಹಾಗೆ ದ್ರಾಕ್ಷಿ, ಇದು ಖರ್ಜೂರ, ಇದು ಹುರ್ಕೊಂಡಂಥ ಅಡಿಕೆ, ಜಾಕಾಯಿ, ಜಾಪತ್ರೆ, ಒಂದು ಸ್ವಲ್ಪ ಕಲ್ಸಕ್ಕರೆ, ಹಾಗೆ ಒಂದು ಸ್ವಲ್ಪ ಸುಣ್ಣ, ಇಷ್ಟನ್ನು ಹಾಕಿ ನುರ್ಕೊಂಡ್ರೆ ಮಿಕ್ಸರ್ಗೆ ಹಾಕ್ಕೊಂಡಿದ್ದಾದ್ಮೇಲೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ಸೆಪ್ರೇಟಾಗಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಎಲೆ, ಹಾಗೆ ಇದು ಒಣ ಕೊಬ್ಬರಿ, ಎಣ್ಣೆ ತಗೊಂಡಿರ್ತೀನಲ್ಲ ಅದೇ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಕೊಬ್ಬರಿನ, ಅಂದರೆ ಒಣ ಕೊಬ್ಬರಿನ ತುರ್ಕೊಂಡು ಸ್ವಲ್ಪ ಬಿಸಿ ಬಾಣಲೆಗೆ ಹಾಕೋಬೇಕಾಗತ್ತೆ. ನಾನು ಬಟ್ಲಡಿಕೆನ ಪುಡಿ ಮಾಡಿ ತೊಗೊಂಡಿರೋದು. ನೀವು ಬಣ್ಣ ಕಟ್ಟಿರೋ ಅಡಿಕೆ, ಅಂದರೆ ಅದಕ್ಕೆ ಕಲ್ಸಕ್ಕರೆ, ಕೊಬ್ಬರಿ ಎಲ್ಲ ಹಾಕಿರ್ತಿರಲ್ಲ, ಅವಾಗ ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು. ಸ್ವಲ್ಪ ಸುಣ್ಣನ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸೊ ಇದ್ರೊಳಗೆ ಅಡಿಕೆ ಮತ್ತು ಕಲ್ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಎಲ್ಲಾನು ಮಿಕ್ಸಿಗೆ ಹಾಕೊಂಡಿದ್ದಾದ್ಮೇಲೆ ಈ ಥರ ನುಣ್ಣಗೆ ಆಗುತ್ತೆ. ಅಂದರೆ ಸ್ವಲ್ಪ ಮಧ್ಯ ಬಾಯಿಗೆ ಔಡಾಗಿ ಸಿಗುತ್ತೆ. ಇದನ್ನು ಒಂದು ಗ್ಲಾಸ್ ಬಾಟ್ಲಿಗೆ ಹಾಕ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಸುಮಾರು ಆಲ್ಮೋಸ್ಟ್ 1 ತಿಂಗಳು 2 ತಿಂಗಳಷ್ಟು ಇದನ್ನು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ನಿಮ್ಗಳಿಗೂ ಪಾನ್ ಮಾಡೋದನ್ನು ತೋರಿಸಿದ್ದೀನಿ. ಊಟ ಆದಮೇಲೆ ಯಾರಿಗಾರು ಅಭ್ಯಾಸ ಇದೆ ಅಂದರೆ ಒಂದೊಂದು ಸ್ವಲ್ಪ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಂದ್ಸಲ ನೀವುಗಳು ಟ್ರೈ ಮಾಡಿಕೊಂಡು ನೋಡಿ. ಆ್ಯಂಡ್ ನಾನು ಯೂಶ್ವಲಿ ತುಮಕೂರಲ್ಲಿ ಮನೆಗೆ ಬರಬೇಕಾದ್ರೆ, ನಾನು ತುಮಕೂರಿಗೆ ಹೋದಾಗ ಸಾಕಷ್ಟು ವೀಳ್ಯದೆಲೆ ನಿಮಗೆ ತೋರಿಸಿದ್ದೆಲ್ಲ ತುಂಬ ಬಿಡುತ್ತೆ. ಆದರೆ ಖಾರದ ವೀಳ್ಯದೆಲೆ ತೊಗೊತೀರಾ ಅಂದರೆ ಸ್ವಲ್ಪ ನೀವು ಕಲ್ಸಕ್ಕರೆ, ದ್ರಾಕ್ಷಿ ಎಲ್ಲ ಜಾಸ್ತಿ ಹಾಕ್ಕೊಂಡು ಮಾಡಬೇಕಾದ್ರೆ. ಆ್ಯಂಡ್ ನಾನು ಸುಮಾರು ತಿಂಗಳುಗಟ್ಟಲೆ ಅದನ್ನ ಇಟ್ಟಿರ್ತೀನಿ. ಯಾಕೆ ನಮಗೆ ಯಾರು ಬಂದಾಗ ಅಥವಾ ನಮಗೆ ಯಾವಾಗಾದರೂ ಬೇಕು ಅಂದಾಗ ಪ್ರತಿ ಸಲ ಎಲೆ ತೊಗೊಂಬಂದು ಹಾಕ್ಕೊಳ್ಳೋಷ್ಟು
ಟೈಮ್ ಇರಲ್ಲ, ಪೇಷನ್ಸ್ ಇರಲ್ಲ. ಸೊ ಹಾಗಾಗಿ ಇದನ್ನ ಮಾಡಿಟ್ಕೊಂಡು ಟ್ರೈ ಮಾಡಿ. ಆಮೇಲೆ ದ್ರಾಕ್ಷಿ ಎಲ್ಲ ಹಾಕಿರೋದ್ರಿಂದ ನಿಮಗೆ ಆ್ಯಡೆಡ್ ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಸೊ ಇಷ್ಟಾದ್ಮೇಲೆ ನಿಮ್ಗಳಿಗೆ ಹೇಳಿದೆ ಒಂದು ಬ್ಲೌಸ್ ತಗೊಂಡಿದ್ದೆ, ಅದನ್ನ ಸ್ಟಿಚಿಂಗ್ಗೆ ಕೊಟ್ಟಿದ್ದೀನಿ ಅಂತ. ಈ ಸೀರೆದು ಬ್ಲೌಸ್. ಆಮೇಲೆ ಈ ಸೀರೆ ತುಂಬ ಜನ ಕಾಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಈ ಸೀರೆ ಅಂತ. ಆ್ಯಕ್ಚುಲಿ ಈ ಸೀರೆ ರೀಸೆಂಟಾಗಿ ತಗೊಂಡಿದ್ದೇನೂ ಅಲ್ಲ. ಸೊ ಹಾಗಾಗಿ ನನಗೆ ಕಾಂಟ್ರಾಸ್ಟ್ನಲ್ಲಿ ಎಷ್ಟರ ಮಟ್ಟಿಗೆ KSIC ಸೀರೆಗಳು ಸಿಗುತ್ತೆ ಅನ್ನೋದು ನನಗೆ ಈ ನಡುವೆ ಐಡಿಯಾ ಇಲ್ಲವೇ ಇಲ್ಲ. ಯಾಕೆಂದರೆ ತೀರಾನೇ ಸ್ಟಾಕ್ ಇರಲ್ಲ ಅಂಗಡಿಗಳಿಗೆ ಹೋದಾಗ. ಸೊ ಈ ಥರದ್ದು ಮಾತ್ರ ಕೆಲವು ಒಂಥರ ಎವರ್ಗ್ರೀನ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಇದನ್ನ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರಿ, ಇಷ್ಟಪಟ್ಟಿದ್ರಿ. ಸೊ ತುಂಬ ಥ್ಯಾಂಕ್ಸ್ ಅವರೆಲ್ಲರಿಗೂ. ಬಟ್ ಎಷ್ಟು ಮಟ್ಟಕ್ಕೆ ಸಿಗುತ್ತೆ ಅನ್ನೋದು ನನಗೆ ಹೇಳೋಕ್ಕೆ ನನಗೂ ಗೊತ್ತಾಗಲ್ಲ. ಸೊ ಬ್ಲೌಸ್ ನಿಮ್ಗಳಿಗೆ ಹೇಳಿದ್ದೆ ಅಲ್ವಾ, ಈ ಬ್ಲೌಸ್ ನನಗೊಂದು ಫಂಕ್ಷನ್ಗೆ ಬೇಕು, ಅರ್ಜೆಂಟಾಗಿ ಹೊಲಿಗೆ ಕೊಡ್ತಾ ಇದ್ದೀನಿ ಅಂತ. ಸೊ ಈಗ ಹೋಗಿ ಇಸ್ಕೊಂಡು ಬಂದೆ. ಹಾಗೆ ಕಂಟಿನ್ಯೂ ಮಾಡಿ ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ. ಇದನ್ನ ನೆಕ್ಸ್ಟ್ ವೀಕ್ ನಾನು ಉಟ್ಕೋತೀನಿ. ಉಟ್ಕೊಂಡಾಗ ಸೀರೆ ಯಾವ ಥರ ಬರುತ್ತೆ ಅನ್ನೋದನ್ನ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಹಾಗೆ ಇದನ್ನ ಕೇಳಿದ್ರಿ ತುಂಬ ಜನ, ಈ ಬ್ಲೌಸ್ ಯಾವ ಥರ ಇದೆ ಅಂತ ಹತ್ತಿರದಿಂದ ತೋರಿಸಿ ಅಂತ. ಸೊ ಇದು ಚಿಕ್ಕ ಚಿಕ್ಕ ಫ್ಲವರ್ ಪ್ಯಾಟರ್ನ್, ಇದು ಡಾಟ್ಸ್ ಅಲ್ಲ, ಮೋಸ್ಟ್ಲಿ ನಿಮಗೆ ಗೊತ್ತಾಗ್ತಿರ್ಬೋದು ಅನ್ಕೋತೀನಿ. ಫ್ಲವರ್ ಪ್ಯಾಟರ್ನ್ ಥರ ಇದೆ. ಬಟ್ ಬಟ್ಟೆ ತುಂಬ ಚೆನ್ನಾಗಿದೆ. ನಾರ್ಮಲ್ ಬನಾರಸ್ದು ಬರುತ್ತಲ್ಲ ಆ ಥರದ್ದಲ್ಲ ಇದು. ಸೊ ತುಂಬ ಚೆನ್ನಾಗಿದೆ. ಆಮೇಲೆ ನಾನು ಏನು ವರ್ಕ್ ಎಲ್ಲ ಮಾಡಿಸಿಲ್ಲ ಇದಕ್ಕೆ. ನಿಮ್ಗೆ ಹೇಳ್ದಂಗೆ ಈ ಸಲ ಟ್ರೈ ಮಾಡಿದ್ದು ವಿನೆಕ್ ಟ್ರೈ ಮಾಡಿದ್ದೀನಿ. ಒಂದೆರಡು ಹೊಲಿಸಿದ್ದೀನಿ ವಿನೆಕ್, ನೀವುಗಳು ನೋಡಿದ್ದೀರಾ. ಹಾಗೆ ಇದಕ್ಕೆ ಕೆಳಗಡೆ ಈ ಥರ ಅದೇ ಬಟ್ಟೆನಲ್ಲೇ ಬಟನ್ ಸೆಟ್ಸಿದ್ದೀನಿ. ಕಾಣಿಸ್ತಿದೆ ನಿಮಗೆ, 3 ಬಟನ್, ಹಾಗೆ ಒಂದು ಟೈ. ಇಷ್ಟ ಬ್ಲೌಸ್ ಹೊಲಿಸಿರೋದು. ಸಿಂಪಲ್ ಆಗಿರಲಿ ಅಂತ ಸಿಂಪಲ್ ಆಗಿ ಹೊಲಿಸಿದ್ದೀನಿ. ಯಾಕೆಂದರೆ ತುಂಬ ಜನ ಹೇಳ್ತಿರ್ತೀರ ಗ್ರ್ಯಾಂಡಾಗಿ ಹೊಲಿಸಿ ಅಂತ. ಸೊ ನನಗೆ ಸಿಂಪಲ್ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಹೋಗ್ತಿರೋದು ಫಂಕ್ಷನ್ಗೆ ಈ ಥರ ಒಂಥರ ಲುಕ್ ಇರೋ ಥರ ಬೇಕು ನನಗೆ. ಸ್ಯಾರಿ ತುಂಬ ಗ್ರ್ಯಾಂಡ್ ವರ್ಕ್ ಇರೋ ಥರದ್ದೆಲ್ಲ ಬೇಕಾಗಿರಲಿಲ್ಲ. ಹಾಗಾಗಿ ಇದನ್ನು ಹೊಲಿಸ್ಕೊಂಡೆ. ತುಂಬ ಕ್ಲೀನಾಗಿ ಹೊಲಿದಿದ್ದಾರೆ. ಹಾಗೆ ಲಾಸ್ಟಿಗೆ ಕೇಳಿದ್ರಿ ನೀವು ಇದನ್ನ ಎಲ್ಲಿ ತಗೊತೀರಾ ನೀವು ಆದಷ್ಟು ಬ್ಲೌಸ್ಗಳನ್ನ ಅಂತ. ನಾನು ಬ್ಲೌಸ್ ಮೆಟೀರಿಯಲ್ನ ಸುಮಾರು ತಗೊಳ್ಳೋದು ತುಮಕೂರಲ್ಲಿ ಒಕ್ಕಲಿಗರ ಸಂಘ ಕಾಂಪ್ಲೆಕ್ಸ್ ಅಂತ ಒಂದು ಅಂಗಡಿ ಇದೆ. ಅಲ್ಲಿ ನಿಮಗೆ ಸಂಗಮ್ ಮ್ಯಾಚಿಂಗ್ ಸೆಂಟರ್ ಅಂತಿದೆ. ತುಂಬ ಚೆನ್ನಾಗಿರೋಂಥ ಬ್ಲೌಸ್ ಪೀಸ್ಗಳು ಸಿಗುತ್ತೆ. ಆ್ಯಂಡ್ ಸ್ವಲ್ಪ ಕಮ್ಮಿ ರೇಟ್. ಅಂದರೆ ನಾನು ಹೇಳ್ತಾರೆ ಕಮ್ಮಿ ಅಂದರೆ ತುಂಬ ಕಮ್ಮಿ ಅಂತಲ್ಲ, ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ತುಂಬ ಕಮ್ಮಿನಲ್ಲಿ ಸಿಗುತ್ತೆ. ನೀವು ಸೀರೆಗಳು ತೊಗೊಂಡು ಹೋದರೆ ಯಾವುದಕ್ಕಾರ ಬ್ಲೌಸ್ ಇಲ್ಲ ಅಂತ ಅವ್ರು ತುಂಬ ಚೆನ್ನಾಗಿ ಅದಕ್ಕೆ ಮ್ಯಾಚ್ ಕೂಡ ಮಾಡಿ ಕೊಡ್ತಾರೆ. ಇಷ್ಟಂತೂ ನಾನು ನಿಮಗೆ ಹೇಳ್ಬೋದು. ಆಮೇಲೆ ತುಂಬ ಜನ ತೊಗೊಂಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಕೂಡ ಸಾಕಷ್ಟು ಜನ ತಿಳಿಸಿದ್ದೀರಾ. ಸೊ ಈ ಥರ ಇತ್ತು. ಇದನ್ನು ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ದೀನಿ. ಇದ್ರ ಜೊತೆ ಆ್ಯಕ್ಚುಲಿ ಇದನ್ನ ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಎಲ್ಲೋ ಒಂದು ಕಡೆ ಹೋದಾಗ ನನಗೆ ಲಾಸ್ಟ್ ಬಟ್ಟೆಗಳು ಮಿಕ್ಕಿತ್ತು. ಅದ್ರೊಳಗೆ 1.25 ಮೀಟ್ರೋ ಏನೋ ಇತ್ತು ಮಿಕ್ಕಿತ್ತು ಅಂತ. ಸೊ ಇದ್ರೊಳಗೆ ನನಗೆ ಜೀನ್ಸ್ ಹಾಕೊಳ್ಳೋಕ್ಕೆ ಅಂತ ಒಂದು ಶಾರ್ಟ್ ಟಾಪ್ ಹೊಲಿಸ್ಕೊಂಡಿದ್ದೀನಿ. ಈ ಥರ ಇದೆ. ಹೋಪ್ ನಿಮಗೆ ಕಾಣಿಸ್ತಾ ಇರ್ಬೋದು ಅನ್ಕೋತೀನಿ. ಈ ಥರ ಬರುತ್ತೆ ಶಾರ್ಟ್ ಟಾಪ್ ಜೀನ್ಸ್ಗೆ ಅಂತ. ಯಾಕೆಂದರೆ ಇದ್ರೊಳಗೆ ಬ್ಲೌಸ್ ಹೊಲಿಸಿದ್ರೆ 1.25 ಮೀಟ್ರ್ ಮತ್ತೆ ಅದನ್ನ ಒಂದು 50-60 ಸೆಂಟಿಮೀಟರ್ಸ್ ವೇಸ್ಟ್ ಆಗುತ್ತೆ. ಸೊ ಅದ್ರ ಬದಲು ಜೀನ್ಸ್ ಹಾಕೊಳ್ಳೋ ಥರ ಒಂದು ಟಾಪ್ ಹೊಲಿಸ್ಕೊಂಬಂದಿನಿ. 3/4 ಸ್ಲೀವ್ ಈ ಥರ ಇದೆ. ಬಟ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಯಾವಾಗ ಹಾಕೊಂಡಾಗ ನಾನು ಡೆಫಿನೆಟ್ಲಿ ನಿಮಗೆ ವಿಡಿಯೋನಲ್ಲಿ ತೋರಿಸ್ತೀನಿ. ಈ ಥರ ಬರುತ್ತೆ. ಇದೇನು ಡಿಸೈನ್ ಹೊಲಿಸಿಲ್ಲ, ವಿನೆಕ್ ಅಷ್ಟೇ. ಸೊ ಇಷ್ಟು ಇಸ್ಕೊಂಬ. ಆಮೇಲೆ ನಾನು ಇದೆಲ್ಲ ಹೊಲಿಸೋದು ನಮ್ಮನೆ ಹತ್ರ ಒಬ್ಬರು ಹೊಲ್ಕೊಡ್ತಾರೆ. ಮನೆಯಲ್ಲೇ ಅವ್ರು ಹೊಲ್ಕೊಡ್ತಾರೆ. ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ರೇಟ್ ವೈಸ್ ಆಗಿರ್ಬೋದು, ಫಿಟ್ಟಿಂಗ್ ವೈಸ್ ಆಗಿರ್ಬೋದು, ಪ್ರತಿಯೊಂದು ಅಡ್ಜಸ್ಟ್ ಆಗಿದ್ದಾರೆ ಅಂತ. ಸೊ ನಾನು ಅಲ್ಲೇ ಕೊಡೋದು. ಯಾವುದೇ ಬಟ್ಟೆಗಳಿದ್ರೂ ವರ್ಕ್ ಬೇಕಿದ್ರೆ ಆಚೆ ಮಾಡಿಸ್ಬಿಟ್ಟು ಮತ್ತೆ ಸ್ಟಿಚಿಂಗ್ ಆಸ್ ಯೂಶುವಲ್ ಅವ್ರಿಗೆ ತೊಗೊಂಬಂದು ಕೊಡ್ತೀನಿ. ನಂಗೆ ಅಷ್ಟು ಕರೆಕ್ಟಾಗಿ ಇದಾಗಿದ್ದಾರೆ. ಹಾಗೆ ಕೆಲವು ಸೀರೆಗಳನ್ನ ಇಟ್ಕೊಂಡಿದ್ದೀನಿ. ಸೀರೆಗಳು ಸ್ಟಿಚಿಂಗ್ ಕೊಡ್ಬೇಕಂದ್ರೆ ಡ್ರೆಸ್ಗಳು ಹೊಲಿಸ್ಕೊಳ್ಳೋಣ ಅಂತ ಹಳೆ ಕೆಲವು ಸಿಂಥೆಟಿಕ್ ಸೀರೆಗಳು ಇಟ್ಕೊಂಡಿದ್ದೀನಿ. ಸೊ ಅದನ್ನ ನಿಮ್ಗಳಿಗೆ ಹೊಲಿಯೋಕ್ಕಿಂತ ಮುಂಚೆ ಯಾವ ಥರ ಇತ್ತು ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.